ಪರಂಗಿಪೇಟೆಯ ಬಾಲಕ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯ ಭಯ ಅಂತ ನಾಪತ್ತೆಯಾಗಿದ್ದ ದಿಗಂತ್ ಹೊಸ ವರಸೆಯನ್ನ ಶುರು ಮಾಡಿದ್ದಾನೆ. ಪರೀಕ್ಷೆ ಭಯಕ್ಕೋಸ್ಕರ ಮನೆ ಬಿಟ್ಟು ಹೋಗಿದ್ದೆ ಅಂತ ಪೊಲೀಸರ ಮುಂದೆ ಹೇಳಿದ್ದ. ಆದ್ರೆ ಈಗ ವರಸೆ ಬದಲಾಗಿದೆ. ನನ್ನ ಪರೀಕ್ಷೆ ಮಿಸ್ ಆಯ್ತು ಅಂತ ಪೋಷಕರ ಮುಂದೆ ಕಣ್ಣೀರು ಹಾಕಿದಾನಂತೆ. ಇದೇನ್ರಿ ಇದು ಟ್ವಿಸ್ಟು? ಪೊಲೀಸರ ಮುಂದೆ ನೋಡಿದ್ರೆ ಎಕ್ಸಾಮ್ ಭಯ, ನಾನು ಓದಿಲ್ಲ, ಫೇಲ್ ಆಗ್ತೀನಿ ಅಂತ ಹೇಳಿದಾನೆ. ಅದಕ್ಕೆ ಮನೆ ಬಿಟ್ಟು ಹೋದೆ. ಈಗ ನೋಡಿದ್ರೆ ಅಯ್ಯೋ ನಂದು ಎಕ್ಸಾಮ್ ಹೋಯ್ತಲ್ಲ ಅಂತ ಕಣ್ಣೀರು ಹಾಕ್ತಾನಂತೆ. ಕೇವಲ ಪರೀಕ್ಷೆ ಬೇಕು, ನಾನು ಮನೆ ಬಿಟ್ಟು ಹೋಗ್ತೀನ? ಪರೀಕ್ಷೆಗಾಗಿ ತಯಾರಿ ಮಾಡಿದ್ದೆ, ಈಗ ಪರೀಕ್ಷೆನೇ ತಪ್ಪು ಹೋಯ್ತಲ್ವಾ? ನಾನು ಪರೀಕ್ಷೆ ಭಯಕ್ಕೆ ನಾಪತ್ತೆಯಾಗಿದ್ದಲ್ಲ ಅಂತ ಕಣ್ಣೀರು ಹಾಕಿದ್ದೇನೆ. ಮತ್ತೆ ಯಾಕೆ ಹೋದೆ ಕೇಳಿದಾಗ ಸೈಲೆಂಟು, ಉತ್ತರ ಇಲ್ಲ. ಏನಾಯಿತು ಹಾಗಾದ್ರೆ ದಿಗಂತ್ಗೆ? ಆತಂಕ ಕಾರಣ ಆಗ್ತಾ ಇದೆ. ದಿಗಂತ್ ನಡೆ ನಿಗೂಢವಾಗಿದೆ. ಯಾರ ಕೈವಾಡ ಇದೆ ಇಲ್ಲಿ? ಕಾಣದ ಕೈಗಳ ಕೈವಾಡ ಅನ್ನುವಂಥ ಅನುಮಾನ ಇದೆ ಪೋಷಕರದ್ದು. ನೋಡಿ, ದಿಗಂತ್ ನಾಪತ್ತೆ ಕೇಸಿಂದೆ ಮೊದಲೇ ಸಾಕಷ್ಟು ಅನುಮಾನಗಳಿದ್ವು. ಈಗ ಅನುಮಾನಗಳಿಗೆ ಮತ್ತೆ ರೆಕ್ಕೆ ಪುಕ್ಕ ಬಂದಂಗಾಯ್ತು. ಈಗ ಆತನ ಹೇಳಿಕೆನೇ ಈಗ ಸ್ವತಃ ಅವನೇ ಹೇಳಿದ್ದಾನೆ. ಬಾಲಮಂದಿರದಲ್ಲಿ ಅವ್ರ ತಂದೆ ತಾಯಿ ಅವ್ರ ಅಣ್ಣ ಹೋಗಿ ಕೇಳಿದಾಗ, ಯಾಕಪ್ಪ ಎಕ್ಸಾಮ್ ಭಯ ಇತ್ತ ನಿನಗೆ, ಅದಕ್ಕೆ ಹೋದೆ ಅಂತ ಕೇಳಿದ್ರು. ಇಲ್ಲ, ನಾನು ಎಕ್ಸಾಮ್ಗೆ ಎದಿರ್ತೀನ, ನಾನು ಓದಿದ್ದೀನಿ, ಪ್ರಿಪೇರ್ ಆಗಿದ್ದೀನಿ, ನಾನು ಯಾಕೆ ಎಕ್ಸಾಮ್ ಭಯ ಪಡಲಿ? ಅಯ್ಯೋ ನನ್ನ ಮಿಸ್ ಆಯ್ತಲ್ಲ ಎಕ್ಸಾಮ್ ಅಂತ ಕಣ್ಣೀರು ಹಾಕಿದ್ದಾನಂತೆ. ಆದರೆ ಕಾರಣ ಕೇಳಿದಾಗ ಬಾಯಿ ಬಿಡ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಅನುಮಾನಗಳಿಗೆ ರೆಕ್ಕೆ ಪುಕ್ಕ ಬರ್ತಾ ಹೋಗ್ತಾ ಇದೆ. ಸ್ವತಃ ಈಗ ಅವನೇ ಕಣ್ಣೀರು ಹಾಕೊಂಡು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ ಏನೋ ನಡೆದಿರ್ಬೋದು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಹೇಗೆ ಆತನ ಒಂದು ಬಾಯಿ ಬಿಡಿಸೋದು, ಕೌನ್ಸಿಲಿಂಗ್ ಮಾಡುವಂಥ ಅವಶ್ಯಕತೆಯಲ್ಲಿ ಇದೆಯಾ? ಪೊಲೀಸರ ವಿಚಾರಣೆಯಲ್ಲೂ ಕೂಡ ಆತ ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನ ಮಾಡಿದ್ದ. ಇದು ಮೇಜರ್ ಟ್ವಿಸ್ಟ್ ಅಂತ ಹೇಳ್ಬೋದು ಹಾಗಾದ್ರೆ? ಪ್ರಭು, ನಿಜಕ್ಕೂ ಕೂಡ ಈಗ ಬರ್ತಾ ಇರುವಂತ ಒಂದು ಮಾಹಿತಿ ಏನಿದೆ, ನಿಜಕ್ಕೂ ಕೂಡ ಇದು ಬಹಳ ಒಂದು ಆತಂಕಕಾರಿಯಾಗಿರುವಂತ ಮಾಹಿತಿ. ಯಾಕಂದ್ರೆ ಪೋಷಕರನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ನಾವು, ಯಾಕಂದ್ರೆ ನಿನ್ನೆ ಒಂದು ಮಾಹಿತಿ ಬಂದಿತ್ತು, ಆತ ಮನೆಗೆ ವಾಪಸ್ ಹೋಗೋದಿಲ್ಲ ಅಂತ ಹಠ ಹಿಡಿತಾ ಇದ್ದಾನೆ ಅಂತ. ಈ ನಿಟ್ಟಿನಲ್ಲಿ ಪೋಷಕರನ್ನ ಸಂಪರ್ಕ ಮಾಡೋ ಸಂದರ್ಭ, ಪೋಷಕರ ಒಂದು ವರ್ಷನ್ ಏನು ಅಂತ ಅಂದ್ರೆ, ನಾವು ಆತನನ್ನ ಮೀಟ್ ಮಾಡಿದ ಸಂದರ್ಭ, ಈಗ ಏನ ಆತ ಪೊಲೀಸರ ಸುಪರ್ದಿಯಲ್ಲಿದ್ದಾನೆ, ಈ ಸಂದರ್ಭ ಆತನನ್ನ ಮೀಟ್ ಮಾಡಿದ ಸಂದರ್ಭ ಆತ ಕೊಟ್ಟಂತ ಮಾಹಿತಿ ಇದು. ನನ್ನ ಪರೀಕ್ಷೆ ಮಿಸ್ ಆಯ್ತು ಅನ್ನುವಂತ ರೀತಿಯಲ್ಲಿ ಆತ ಕಣ್ಣೀರನ್ನ ಹಾಕ್ತಾ ಇದ್ದಾನೆ. ನಾನ್ ಪರೀಕ್ಷೆ ಭಯಕ್ಕೆ ಮನೆ ಬಿಟ್ಟು ಹೋಗಿಲ್ಲ ಅಂತ ಪೋಷಕರ ಮುಂದೆ ಅಳಲನ್ನ ತೋಡಿಕೊಂಡಿರುವಂತದ್ದು. ಯಾಕಂದ್ರೆ ಪೋಷಕರು ಈ ವಿಚಾರವನ್ನ ಆತನ ಬಳಿ ಕೇಳಿದ್ದಾರೆ. ಪರೀಕ್ಷೆ ಭಯ ಅಂತ ಆಗಿದ್ರೆ ಯಾರಾದ್ರೂ ಮನೆ ಬಿಟ್ಟು ಹೋಗ್ತಾರಾ? ನಮ್ಮ ಹತ್ರ ಹೇಳಿದ್ರೆ ನಾವೇನಾದ್ರೂ ನಿಮ್ಗೆ ಸಹಾಯ ಮಾಡ್ತಾ ಇದ್ವಲ್ಲ, ನಿನ್ನನ್ನು ಬಿಟ್ಟು ಕೊಡ್ತಾ ಇರ್ಲಿಲ್ಲಲ್ಲ ನಾವು ಅನ್ನೋ ರೀತಿಯಲ್ಲೆಲ್ಲ ಹೇಳಿದ್ದಾರೆ. ಆಗ ಆತ ಮರು ಪ್ರಶ್ನೆಯನ್ನ ಮಾಡಿರುವಂತದ್ದು, ಕೇವಲ ಪರೀಕ್ಷೆ ಭಯಕ್ಕೆ ನಾನು ಮನೆ ಬಿಟ್ಟು ಹೋಗ್ತೀನಾ ಅನ್ನುವಂತ ರೀತಿಯಲ್ಲಿ ಪೋಷಕರಿಗೆ ಆತ ಮರು ಪ್ರಶ್ನೆಯನ್ನ ಮಾಡಿದಾನಂತೆ. ನಾನು ದೊಡ್ಡ ಮಟ್ಟದಲ್ಲಾದ್ರೂ ಕೂಡ ಸಾಮಾನ್ಯ ರೀತಿಯಲ್ಲಾದ್ರೂ ಪರೀಕ್ಷೆಗೆ ತಯಾರಿಯನ್ನ ಮಾಡ್ಕೊಂಡಿದ್ದೆ, ಮತ್ತು ಕೇವಲ ಪರೀಕ್ಷೆ ಭಯಕ್ಕೆ ನಾನು ಯಾಕೆ ಮನೆ ಬಿಟ್ಟು ಹೋಗ್ಲಿ ಅನ್ನುವಂತ ರೀತಿಯಲ್ಲಿ ಪೋಷಕರನ್ನೇ ಮರು ಪ್ರಶ್ನೆ ಮಾಡಿದಾನಂತ. ಈ ಸಂದರ್ಭ ಸಾಮಾನ್ಯವಾಗಿ ಪೋಷಕರು ಕೂಡ ಅದನ್ನ ಹತ್ರ ಕೇಳಿದ್ದಾರೆ, ಹಾಗಾದ್ರೆ ಯಾಕೆ ನೀನ್ ಮನೆ ಬಿಟ್ಟು ಹೋದೆ ಅನ್ನುವಂಥದ್ದು. ಈಗ ಆ ಸಂದರ್ಭ ದಿಗಂತ್ ಕೊಟ್ಟಿರುವಂತ ಮಾಹಿತಿ ಪ್ರಕಾರ, ನನ್ಗೆ ಏನಾಯ್ತು ಗೊತ್ತಿಲ್ಲ, ಯಾರು ಕರ್ಕೊಂಡು ಹೋದ್ರು ಗೊತ್ತಿಲ್ಲ ಅನ್ನುವಂತ ರೀತಿಯ ಬಹಳ ಒಂದು ಆತಂಕಕಾರಿಯಾಗಿರುವಂತಹ ಸ್ಫೋಟಕ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಆತ ಪೋಷಕರ ಬಳಿ ಹಂಚಿಕೊಂಡಿರುವಂತದ್ದು. ಇದರಿಂದಾಗಿ ಮತ್ತೆ ಈಗ ಪೋಷಕರು ಇನ್ನಷ್ಟು ಆತಂಕಗೀಡಾಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಹೇಬಿಯಸ್ ಕಾರ್ಪಸ್ ಪ್ರಕರಣ ಕೋರ್ಟ್ ಅಲ್ಲಿ ಇದೆ, ಇನ್ನೇನು ದಿಗಂತ್ ಮನೆಯವರನ್ನ ಸೇರ್ಬೇಕಾಗಿತ್ತು. ಆದ್ರೆ ಈ ಪ್ರಕರಣದಿಂದಾಗಿ ಅದು ವಿಳಂಬವಾಗ್ತಾ ಇದೆ. ಹಾಗಾಗಿ ಪೋಷಕರು ಕಿಂಚಿತ್ತೂ ಕೂಡ ಸಮಯವನ್ನ ವ್ಯರ್ಥ ಮಾಡದೆ ಈಗಾಗಲೇ ಹೈಕೋರ್ಟ್ ಅಂಗಳದಲ್ಲಿದ್ದಾರೆ. ಅಂದ್ರೆ ಆದಷ್ಟು ಬೇಗ ಆತನನ್ನ ಪೊಲೀಸರ ಸುಪರ್ದಿಯಿಂದ ನಮ್ಮ ಮನೆಗೆ ನಾವು ವಾಪಸ್ ಕರ್ಕೊಂಡು ಹೋಗ್ತೀವಿ, ಆತನ ಸಮಸ್ಯೆ ಏನು ಅನ್ನುವಂಥದ್ದನ್ನ ಆಲಿಸ್ತೀವಿ ಅನ್ನುವಂತ ರೀತಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಈಗಲೂ ಕೂಡ ಪೋಷಕರು ವ್ಯಕ್ತಪಡಿಸ್ತಾ ಇರುವಂತಹ ಅನುಮಾನ ಏನು ಅಂದ್ರೆ, ಇದರಲ್ಲಿ ಮೂರನೇ ವ್ಯಕ್ತಿಯ ಕೈವಾಡ ಇದೆ. ಯಾವುದೋ ರೀತಿಯ ಒಂದು ಟ್ರ್ಯಾಪ್ ಅಲ್ಲಿ, ಏನೋ ಒಂದು ರೀತಿಯ ಒತ್ತಡದಲ್ಲಿ ಆತ ಸಿಕ್ಕಾಕೊಂಡಿದ್ದಾನೆ. ಮತ್ತು ಆತ ಇನ್ನು ಕೂಡ ಅಪ್ರಾಪ್ತ, ಅಂದ್ರೆ ದ್ವಿತೀಯ PUC ಬಾಲಕ. ಅಷ್ಟೊಂದು ಪೊಲೀಸರನ್ನ ನೋಡುವಂತ ಸಂದರ್ಭ, ಸದ್ಯ ನಡೆದಿರುವಂತಹ ಬೆಳವಣಿಗೆಗಳನ್ನ ನೋಡಿದ ಸಂದರ್ಭ ನಿಜಕ್ಕೂ ಕೂಡ ಆತ ಆತಂಕಕ್ಕೀಡಾಗ್ತಾನೆ. ಆತ ಒಂದು ದೃಢ ನಿರ್ಧಾರ, ಅಂದ್ರೆ ಆತನಿಗೆ ಕ್ಲಾರಿಟಿಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆತನ ಮನವೊಲಿಸುವಂತದ್ದು, ಪ್ರಮುಖವಾಗಿ ಕೌನ್ಸಿಲಿಂಗ್ ಅನ್ನ ಮಾಡುವಂತ ಅವಶ್ಯಕತೆ ಇದೆ. ಹಾಗಾಗಿ ಕೋರ್ಟ್ ಕೂಡ ಇವತ್ತು ಅಂಥದ್ದೇ ಆದೇಶವನ್ನ ಕೊಡುವಂತ ಸಾಧ್ಯತೆ ಇದೆ. ಆದ್ರೆ ಪೋಷಕರ ಸ್ಟ್ಯಾಂಡ್ ಏನು ಅಂದ್ರೆ, ಆತನನ್ನ ನಮ್ಮ ಸುಪರ್ದಿಗೆ ಕೊಡಿ, ನಾವೇ ಆತನನ್ನ ಕೌನ್ಸಿಲಿಂಗ್ಗೆ ಒಳಪಡಿಸ್ತೀವಿ, ಆತನನ್ನ ಏನಾದ್ರೂ ಆತನನ್ನ ಅಂದ್ರೆ ಸಹಜ ಸ್ಥಿತಿಗೆ ತರುವಂತ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ತೀವಿ, ಮತ್ತೆ ಪೊಲೀಸ್ ಕಸ್ಟಡಿಗೆ ಆತ ಹೋಗೋದು ಬೇಡ ಅನ್ನುವಂತ ರೀತಿಯನ್ನ ಒಂದು ಅನುಮಾನವನ್ನ ವಿಚಾರವನ್ನು ಅವ್ರು ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗಾಗಿ ಪೋಷಕರಿಗೆ ಕೊಡ್ತಾ ಇರುವಂತಹ ಮಾಹಿತಿ ಪ್ರಕಾರ ಮತ್ತೊಂದು
ಮತ್ತೊಂದು ಆಯಾಮದಲ್ಲಿ ಅನುಮಾನ ವ್ಯಕ್ತವಾಗ್ತಾ ಇದೆ ಪ್ರಭು. ಯಾಕಂದ್ರೆ ಪೊಲೀಸರು ಈ ತರ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಆತ ಕೇವಲ ಪರೀಕ್ಷೆ ಭಯ ಅಂತ. ಆದ್ರೆ ಪೋಷಕರ ಹೇಳಿಕೆಯನ್ನ ಕೂಡ ಗಣನೆಗೆ ತೆಗೆದುಕೊಳ್ಳುವಂತ ಅವಶ್ಯಕತೆ ಇದೆ. ಯಾಕಂದ್ರೆ ಆತನನ್ನ ಹೆತ್ತವರವರು ಮುಂದೆ ಇಂತ ಯಾವುದೇ ರೀತಿಯ ಅಪಾಯಗಳು ಅಚಾತುರ್ಯಗಳು ಆಗ್ಬಾರ್ದು ಅಂತದ್ದೇನಾದ್ರೂ ಕಠಿಣ ಸ್ಥಿತಿಯಲ್ಲಿ ಆತ ಇದ್ರೆ ಆತನಿಗೆ ಸೂಕ್ತ ರಕ್ಷಣೆಯ ವ್ಯವಸ್ಥೆ ಕೂಡ ಬೇಕು. ಆತನನ್ನ ಸರಿದಾರಿಯಲ್ಲಿ ನಡೆಸಿಕೊಂಡು ಹೋಗ್ಬೇಕಾಗಿರುವಂತಹ ವ್ಯವಸ್ಥೆಗಳು ಕೂಡ ಆಗ್ಬೇಕು. ಹಾಗಾಗಿ ಇವತ್ತು ಕೋರ್ಟ್ನ ಆದೇಶ ಏನ್ ಬರುತ್ತೆ, ಆತ ಮತ್ತೆ ಮನೆಗೆ ಬರ್ತಾನ, ವಾಪಸ್ ಆಗ್ತಾನ, ಅಥವಾ ಮತ್ತೆ ಪೊಲೀಸರ ಸುಪರ್ದಿಗೆ ಹೋಗ್ತಾನ, ಇದು ಈಗ ಬಹಳ ಕುತೂಹಲ ಕಾರಣವಾಗಿದೆ ಪ್ರಭು. ಆದಿತ್ಯ, ಈಗ ಆತನ ಬಾಯಿ ಬಿಡಿಸ್ತಾ ಇದ್ದಾರೆ, ಯಾಕಂದರೆ ಇನ್ನೂ ಬಾಲಕ ಆಗಿರೋದ್ರಿಂದಾಗಿ ಹೆದರಿಸಿ ಬೆದರಿಸಿ ಅವನನ್ನು ವಿಚಾರಣೆ ಮಾಡೋಕ್ಕಾಗೋದಿಲ್ಲ. ಪೊಲೀಸರಿಗೂ ಕೂಡ ಒಂದು ದೊಡ್ಡ ರೀತಿಯ ಸವಾಲಾಗಿದೆ, ಪೋಷಕರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಹಾಗಾಗಿ ಅವನ ಬಾಯಿ ಬಿಡಿಸ್ತಿದ್ರೆ ಮುಂದಿನ ದಿನಗಳಲ್ಲಿ ಆತನಿಗೇನೆ ಇದು ಮುಳುವಾಗೋ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋದು ನಿಜಕ್ಕೂ ಕೂಡ ಪ್ರಭು. ಯಾಕಂದ್ರೆ ಸಿಕ್ಕಿದೆ ಅಂತ ಹೇಳಿದ ಕೂಡಲೇ ಪ್ರಕರಣ ಸುಖಾಂತ್ಯವನ್ನ ಕಂಡಿರುವಂತದ್ದಲ್ಲ. ಯಾಕಂದ್ರೆ ಆತನ ನಿಲುವುಗಳೇನಿದೆ ಅದು ಬಹಳ ಆತಂಕ ಕಾರಣವಾಗ್ತಾ ಇರುವಂತದ್ದು. ಆತ ಒಂದು ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಬೇಕು. ಇಲ್ಲ, ನಾನು ಕೇವಲ ಪರೀಕ್ಷೆ ಬೇಕು ಮಾತ್ರ ಹೋಗಿದೆ ಅಂತ ಹೇಳಿದ ಸಂದರ್ಭ ಅದನ್ನ ಪರಿಹಾರ ಮಾಡುವಂತ ರೀತಿಯಲ್ಲಿ ಸಾಕಷ್ಟು ವ್ಯವಸ್ಥೆಗಳು ಇದೆ, ಕೌನ್ಸಿಲಿಂಗ್ ಇದೆ, ಎಲ್ಲ ಇದೆ. ಅದನ್ನ ಬಿಟ್ಟು ಆತನ ಮನಸ್ಸಿನಲ್ಲಿ ಏನಾದ್ರೂ ವಿಚಾರ ಇದ್ರೆ ಅದನ್ನ ಹೊರ ಹಾಕೋದಕ್ಕೆ ಸಾಧ್ಯವಾಗದೆ ಆತ ಒದ್ದಾಟವನ್ನ ನಡೆಸ್ತಾ ಇದ್ರೆ ಮುಂದೆ ಇನ್ನಷ್ಟು ಒಂದು ಅಪಾಯಗಳಿಗೆ ಇದು ಕಾರಣವಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಾವು ಹೇಳ್ತಾ ಇದ್ವಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿಗಂತ ಒಬ್ಬನೇ ನಾಪತ್ತೆಯಾಗಿರುವಂತದ್ದಲ್ಲ, ಅಥವಾ ಪರೀಕ್ಷೆ ಬೇಕು ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳು ತೆಗೆದುಕೊಂಡಂತ ನಿರ್ಧಾರಗಳ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದ್ರು ಕೂಡ ದಿಗಂತ ಪ್ರಕರಣ ಯಾಕಿಷ್ಟು ಮುನ್ನೆಲೆಗೆ ಬಂತು ಅಂತ ಹೇಳಿದಂತ ಸಂದರ್ಭ ಇದರ ಮುಂದೆ ಇದ್ದಂತ ಒಂದಿಷ್ಟು ಗೊಂದಲಗಳು ಮತ್ತು ಆತ ಕೊಟ್ಟಂತ ಹೇಳಿಕೆಗಳು, ಪೋಷಕರ ಅನುಮಾನಗಳು ಮತ್ತು ಸಾರ್ವಜನಿಕವಾಗಿ ವ್ಯಕ್ತವಾದಂತ ಒಂದಿಷ್ಟು ಅನುಮಾನಗಳು. ಹಾಗಾಗಿ ಇದನ್ನ ಅಷ್ಟು ಸುಲಭವಾಗಿ ಅಲ್ಲಗಳೆಯುವಂತೂ ಕೂಡ ಇಲ್ಲ. ಯಾಕಂದ್ರೆ ಆತ ಏನಾದ್ರೂ ಒತ್ತಡಕ್ಕೆ ಸಿಕ್ಕಿದ್ರೆ, ಆತನನ್ನ ಯಾರಾದ್ರೂ ಟ್ರ್ಯಾಕ್ ಮಾಡಿದ್ರೆ, ಈಗಿನ ಸಂದರ್ಭದಲ್ಲ ನಾವು ನೋಡ್ತಾ ಇರುವಂತದ್ದು, ಈ ಜನರೇಷನ್ ಅಲ್ಲಿ ಇದು ಕಾಮನ್ ಆಗಿ ನಮ್ಗೆ ಕಂಡು ಬರ್ತಾ ಇರುವಂತ ವಿಚಾರ. ಮತ್ತು ಆತ ಹೆಚ್ಚು ಕಾಲ ಮೊಬೈಲ್ ಅಲ್ಲೇ ಕಾಲ ಕಳೀತಾ ಇದ್ದ ಅನ್ನುವಂತ ರೀತಿಯಲ್ಲೂ ಕೂಡ ಆತನ ಮನೆಯವರು ಮಾಹಿತಿಯನ್ನು ನೀಡಿದ್ರು. ಹಾಗಾಗಿ ಇದೆಲ್ಲವನ್ನ ಕೂಡ ಗಣನೆಗೆ ತೆಗೆದುಕೊಂಡು ಮುಂದೆ ಆತನ ಒಂದು ಭವಿಷ್ಯದ ದೃಷ್ಟಿಕೋನದಿಂದ, ಯಾಕಂದ್ರೆ ಈಗಾಗಲೇ ಆತನ ಈಗ ಪರೀಕ್ಷೆ ಮಿಸ್ ಆಗಿದೆ, ಆ ದೃಷ್ಟಿಯಿಂದ ಏನಾದ್ರೂ ಒಂದು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇದೆ ಪ್ರಭು. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.